ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜರ್ನಿ. ದೋಸ್ತು ಹಾಯ್ ಗೈಸ್, ನಾವು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪೂರಿ ಜಗನ್ನಾಥ್ಗೆ ಹೋಗ್ತಾ ಇದ್ದೀವಿ. ಇವಾಗ ಈಗ ಸದ್ಯಕ್ಕೆ ಬೆಂಗಳೂರು ಬಿಟ್ಟಿದ್ದೀವಿ. ಇವರು ವಿನಯ್ ಮೊಬೈಲ್ ಓನರು, ಅವ್ರದ್ರಲ್ಲೇ ನಾವು ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಜಯಶಂಕರ್ ಆರಾಧ್ಯ ಅಲಿಯಾಸ್, ಅವ್ರುಗಳೇ ಹೇಳಬೇಕು. ಹಾಂ, ಏನೋ ಒಂದು ಎಲ್ಲ ಸೇರ್ಕೊಂಡು ನಮ್ಮ ಕರ್ಕೊಯ್ತವ್ರ. ನಾನೇ ಸೇರ್ಕೊಂಡು ಇವ್ರನ್ನ ಕರ್ಕೊಂಡಿರೋ ಗೊತ್ತಾಗ್ತಿಲ್ಲ. ನಮ್ಮ ಊರೆಲ್ಲ ಸಿಟ್ಟಿಂದ ಹಾಕ್ಬಿಟ್ಟವ್ರೆ ನೋಡಿ. ಈಗ ಕ್ಯಾಮ್ರಾನ ಶಿಫ್ಟ್ ಮಾಡಿ ಬ್ಯಾಕ್ ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ, ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನನ್ನ ಹೆಸರಿಡಬೇಕು. ಶುಭೋದಯ ಗೆಳೆಯರೇ, ನಮ್ಮ ಹುಡುಗರೆಲ್ಲ ಇವಾಗ ಇನ್ನೇನು ಇಳಿಬೇಕು. ಹಾಗೆ ಕೆತ್ಕೊಂಡು ಹಾಡು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಅವಳಿಗೆ ಮೀಸಲು ಟೈಟಾನಿಕ್ ಹೀರೋಯಿನ್ ಚೆಲುವೆ, ಅವಳಿಗೆ ಚೆನ್ನಾಗಿ ಹಾಡು ಹೇಳ್ತಿದ್ರೆ ಇಲ್ಲೊಬ್ಬ ನಮ್ಮ ಫ್ರೆಂಡು ಬರೆದುಕೊಂಡೆ ಹಣೆಯ ರಂಗೋಲಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಇದು ಯಾವುದೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ನಿಂತಿದೆ, ನಮ್ಮ ಹುಡುಗರು ಗಾಡಿ ತಗೋತಾ ಇದ್ದಾರೆ. ಒಡಿಸ್ಸಾಗೆ ಬಂದಿದ್ದೀವಿ. ಜಿಲೇಬಿ ಲೆಟರ್ಸ್ ಯಾಕೆ ಜಿಲೇಬಿ ಅಂತ ಅದು ತೋರಿಸೋದು. ಅದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಯಾವುದೋ ರಿವರ್ಸಲ್ಲಿ ಬರ್ತಿದೆ. ಇದು ಬ್ರಹ್ಮಪುರ ಅದು ಕಾಣಿಸಲ್ಲ. ಹಿಂಗೆ ತಿರುಗ್ಬೇಕು, ಹಂಗೆ ತಿರುಗಿದ್ರೆ ಉಲ್ಟಾ ಬರುತ್ತೆ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ನಾವು ಕುರ್ದಾ ರೋಡ್ ಜಂಕ್ಷನ್ಗೆ. ಒರಿಸ್ಸಾಗೆ ರೀಚ್ ಆಗಿದ್ದೀವಿ. ನಮ್ಮ ಹುಡುಗರೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ದಾರೆ, ಎಲ್ಲ ಆರಾಮಾಗಿ ಅಲ್ಲುಚ್ಕೊಂಡು. ಸೊ ಇಲ್ಲಿಂದ ನಾವು ಪೂರಿಗೆ ಹೋಗ್ಬೇಕು ನೆಕ್ಸ್ಟು. ಏನು ಹೇಳ್ತೀರಾ ಜೀವನ್, ಸೆಕೆ ಹೆಂಗಿದೆ ಇಲ್ಲಿ? ತುಂಬ ಸೆಕೆ ಇದೆ. ತುಂಬ ಸೆಕೆ ಇದೆ. ನೋಡಿ ಶರ್ಟ್ ತುಂಬ ನೀರು ತುಂಬಿಕೊಂಡಿದೆ. ಎಷ್ಟು ಬೇವರ್ಸಿ ಹೋಗ್ತಾ ಇದೀವಿ ಪೂರಿಗೆ. 24 hours ಅಲ್ಲಿ ಇದೆ. ಫಸ್ಟು ಪೂರಿ ಬಂದು ಮುಖ ತೊಳೆದಿದ್ದೀವಿ. ಬಂದ್ಮೇಲೆ ಗೊತ್ತಾಗಿತ್ತು ನಮ್ಗೆ ಇಲ್ಲಿಂದ ಪೂರಿಗೆ ಸ್ವಲ್ಪ ಟ್ರೈನ್ಗಳು ಕ್ಯಾನ್ಸಲ್ ಆಗಿದೆ ಅಂತ. ಸೊ ಯಾವುದೋ ಹತ್ತರಲ್ಲಿ 2 ಟ್ರೈನ್ ಮಾತ್ರ ಹೋಗುತ್ತಂತೆ. ಆ 2 ಟ್ರೈನಲ್ಲಿ 1 ಟ್ರೈನು ನಮಗೋಸ್ಕರ ಬರ್ತಿದೆ 12 ಗಂಟೆಗೆ. ಸೊ ಅದಕ್ಕೆ ಕಾಯ್ತಾ ಇದೀವಿ. ಅಲ್ಲಿವರೆಗೂ ಟಿಫನ್ ಬೇರೆ ಹೊಟ್ಟೆ ಹಸಿತಿದೆ. ಟಿಫನ್ ಹುಡ್ಕೊಂಡು ನಮ್ಮ ಹುಡುಗರು ಕೊಡಿಸ್ಕೊಂಡು ನಾವು ಟಿಫನ್ ಎಲ್ಲ ಕೊಡಿಸ್ಕೊಂಡು ಇವಾಗ ನಮ್ಮ ಬಡವ್ರ ಬಂಧುಗೆ ಹೊಟ್ಟೆ ಎಲ್ಲ ತುಂಬಿಸಿ, ಅಂದ್ರೆ ಊಟ ತಿನ್ಸಿ ಆಮೇಲೆ ಕರ್ಕೊಂಡೋಗಿ ಅಲ್ಲಿ ಪೂರಿಯಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಅಷ್ಟೇ. ಹಾಯ್ ಗಾಯ್ಸ್, ಸೊ ನಾವು ಕುರ್ದಾ ರೋಡ್ ಜಂಕ್ಷನ್ಗೆ ಬಂದಿದ್ದಾಯ್ತು, ಟ್ರೈನ್ ಇಳಿದಿದ್ದು ಆಯ್ತು, ಫ್ರೆಶ್ ಅಪ್ ಆಗಿದ್ದು ಆಯ್ತು. ಇನ್ನೇನು ತಿಂಡಿ ತಿನ್ನೋಣ ಅಷ್ಟರಲ್ಲಿ ಟ್ರೈನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಲ್ಲ. ಪೂರಿವರೆಗೂ, ಕುರ್ದಾ ರೋಡಿಂದ ಪೂರಿವರೆಗೂ. ಸೊ ಏನೋ ರೈಲ್ವೆದು ಟ್ರ್ಯಾಕು ಏನೋ ಕಾರ್ಯ ನಡೆಸ್ತಿದ್ದಾರಂತೆ. ನಮಗೂ ಸರಿಯಾಗಿ ಮಾಹಿತಿ ಇಲ್ಲ, ಎಲ್ಲ ಹಿಂಗಂತಾರೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಟ್ಯಾಕ್ಸಿ ಕೇಳೋಣ ಅಂತ ಬಂದ್ವಿ. ಟ್ಯಾಕ್ಸಿ ನೋಡಿದ್ರೆ ಸಿಕ್ಕಾಪಟ್ಟಿ ದುಡ್ಡು 50 ಕಿಲೋಮೀಟ್ರಿಗೆ ನಮಗೆ ಒಂದು 2800 ರೂಪಾಯಿವರೆಗೂ ಕೇಳಿದ್ರು. ನಾವು ಹಂಗೆ ಬಾರ್ಗೇನು ಮಮ್ಮಿ ಕಲ್ಸಿದ ಸ್ಕಿಲ್ಸಿಂದ ಬಾರ್ಗೇನ್ ಮಾಡ್ಕೊಂಡು ಒಂಚೂರು, ಇಲ್ಲಿನ ಜನ ಅಂತೂ ಬಾರ್ಗೇನ್ ಮಾಡೋಕ್ಕೂ ರೆಡಿ ಇಲ್ಲ, ಫೈನಲ್ ಅಂತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ 2300ವರೆಗೂ ಬಾರ್ಗೇನ್ ಮಾಡಿ ಫೈನಲಿ ನಮ್ಮ ಟವೇರಾ ರೆಡಿ ಇದೆ. ಶವರ್ಲರ್ ಟವೇರಾ.
ಈ ದೈತ್ಯ ಗಾಡಿಯಲ್ಲಿ 11 ಜನ ಹಾಕೊಂಡು ಹೋಗೋದೇ ಕಷ್ಟ ಆಗಿದೆ. ಎ ಸಿ ಬೇರೆ ಅಂತ ಐತಂತೆ ಹೇಳ್ತಾ ಇದ್ದಾನೆ. ಆದ್ರೂ ನಾವು 2300 ಕೊಡೋದು. ಕನ್ನಡಿಗರ ಅಮ್ಮಂದಿರು ಕಲ್ಸ್ಕೊಟ್ಟಿದ್ದ ಚೌಕಾಸಿ ವಿದ್ಯೆಯಿಂದ ನಾವು ಸ್ವಲ್ಪ ಇಲ್ಲಿ ಗೊತ್ತಿಲ್ಲದಿರೋ ಭಾಷೆಯಲ್ಲೂ ಚೌಕಾಸಿ ಮಾಡ್ಕೊಂಡು ಫೈನಲ್ ಆಗಿ ನಮ್ಮ ಶವರ್ಲೆಟ್ ರೆಡಿ ಇದೆ. ಬಟ್ ಇವಾಗ ಸಾಹಸ ಏನಂದ್ರೆ ಇಂಥ ಒಂದು ಚಿಕ್ಕ ಗಾಡಿಲಿ 11 ಜನ ದೈತ್ಯ ಮನುಷ್ಯರನ್ನ ಹಾಕೊಂಡು ಹೋಗೋದು 56 ಕಿಲೋಮೀಟ್ರು ಹೇಗೆ ಅಂತ ಗೊತ್ತಿಲ್ಲ. ಹೋಗ್ತಾ ತೋರಿಸ್ತೀನಿ ಹೊರಗಡೆ ಹೆಂಗ್ ಕೂತ್ಕೋತಾರೆ, ನಮ್ಮ ಹುಡುಗರೆಲ್ಲ ಹೆಂಗ್ ಜಾಲಿ ಮಾಡ್ತಾರೆ ಅಂತ. ಸೊ ಅಲ್ಲಿವರೆಗೂ ಹುಡುಗರ್ನ ತೋರಿಸ್ತೀನಿ. ಎಲ್ಲ ಏನದು ಇವರೇ ನಮ್ಮ ಚೌಕಾಸಿ ಮಾಸ್ಟ್ರು ಫೇಮಸ್. ಅವ್ರ ಹಿಂದೆ ಇರೋರು ನಮ್ಮ ಹುಡುಗರು. ಸಿಗ್ತೀನಿ, ಕಾರ್ ಒಳಗೆ ಸಿಗ್ತೀನಿ. ಬಾಯ್. ಸದ್ಯಕ್ಕೆ ಒಂದು 100 ಮೀಟರ್ ಬಂದಿದ್ದೇವೆ. ತುಂಬಾ ಸೆಕೆ ಆಗ್ತಿದೆ. ಈ ಸೆಕೆಲೂ ಒಂದು ಕಾಲ್ ಬರ್ತಿದೆ ಬೆಂಗಳೂರಿಂದ ಕರ್ನಾಟಕ ಎಲ್ಲ. ಸರಿ, ಅದನ್ನ ಇಗ್ನೋರ್ ಮಾಡೋಣ. ಇನ್ನೊಂದು ಸಂಗತಿ ಏನಂದ್ರೆ, ನಮ್ಮ ಈ ಪೂರಿ ಟ್ರಿಪ್ ಅಲ್ಲಿ ಒಬ್ರು ಸರ್ ಜಾಸ್ತಿ ಮುಕ್ಲಾರ ಚಳಿ ಇರುತ್ತೆ ಅನ್ಕೊಂಡು ತುಂಬಾ ಚಿಲ್ ಮಾಡ್ತಾ ಇದಾರೆ. ಫುಲ್ಲು ಎಂಜಾಯ್ ಮಾಡ್ತಿದಾರೆ ಹುಡುಗರು ಅಂತೂ. ಮುಂದೆ ಇರೋರು. ಸೊ ಫೈನಲಿ ಎಲ್ಲ ಲೋಡ್ ಆಗಿದ್ದಾಯ್ತು. ಸೊ ಹೆಂಗ್ ಲೋಡ್ ಆಗಿದೀವಿ ಅಂದ್ರೆ ನೋಡ್ಕೊಳ್ಳಿ ಅನ್ಸುತ್ತೆ. ಇಸ್ಪೀಟ್ ಆಡ್ತಾ ಇರೋ ತರ ಇದೆ. ಇಲ್ಲಿ 4 ಜನ ಹೊರಗಡೆ ಎಲ್ಲ ತೊಡೆ ಮೇಲೆ ಕುತ್ಕೊಂಡಿದ್ದಾರೆ. ವಿಕಾಸ್ ಇನ್ನೊಂದ್ ಸ್ವಲ್ಪ ಹೊತ್ಕೊಂಡೆ ನ್ಯಾಚುರಲ್ ಎ ಸಿ ಅನ್ಬಿಟ್ಟು ಅಲ್ಲ, ಗಾಡಿ ಮಾತಾಡ್ಬೇಕಾದ್ರೆ ಎ ಸಿ ಗಾಡಿ ಅನ್ಬಿಟ್ಟು ಈ ತರ ಎಲ್ಲ ಮೋಸ ಮಾಡ್ತಾರೆ. ಈ ವಿಂಡೋಸ್ ನ ತೆಗೆದ್ಬಿಟ್ಟು ಇದೇ ಎ ಸಿ ಅಂತ ಹೇಳಿದ್ರು. ನಮ್ಗೆ ಎಷ್ಟು ಅವಮಾನ ಆಗೋಯ್ತು ಅಂದ್ರೆ, ನಿಮ್ಮ ಮನದಾಳದ ಮಾತು ಇವನ್ ಚಡ್ಡಿ ಹಾಕೊಂಡು ಸರಿಯಾಗಿದ್ದಾನೆ. ಪ್ಯಾಂಟ್ ಹಾಕೊಂಡಿರೋದು ಇವ್ರಿಗಂತೂ ಪಾಪ ಮಾಡ್ತಿಲ್ಲ. ನಂಗೆ ಜಾಗನೇ ಇಲ್ಲ ಕೂತ್ಕೊಳ್ಳಕ್ಕೆ. ಆದ್ರಿಂದ ಪಾಪನಾದ್ರೂ ನಮ್ಗೆ ಇನ್ಶೂರೆನ್ಸ್ ಇಲ್ಲ. ಇಲ್ಲಿ 4 ಜನ ಆರಾಮಾಗಿ ಕೂತಿದ್ದಾರೆ. ಈಗ ತಾನೇ ಹೊರಟ್ವಿ ಕುರ್ದಾ ರೋಡಿಂದ ಮೀಟ್ ಯು ಟು ಪೂರಿ. ನಮ್ಮ ಹುಡುಗರು ಏನಾಯ್ತಾರೆ ವಿಕಾಸ್ ಅಣ್ಣನ ಒತ್ತಾಯದ ಮೇರೆಗೆ ಡ್ರೈವರ್ ಅಣ್ಣ ಒಂದು ಒಳ್ಳೆ ಸಾಂಗ್ ಹಾಕಿದ್ದಾರೆ. ನಮ್ಮ ಹುಡುಗರು ವೈಟ್ ಮಾಡ್ತಿದ್ದಾರೆ. ನಮ್ಮ ಮನೋಣ್ಣವ್ರಂತ ಹಾಯ್ ಗಾಯ್ಸ್, ನಾವು ಈಗ ಬಂದಿದ್ದೀವಿ ಪೂರಿಗೆ. ಟಿಕ್ಕಾನೆ ಹೇಳಿದ್ವಿ. ನಮ್ಮ ಹುಡುಗರೆಲ್ಲ ಚಕ್ಕೋಟ್ ಆಗ್ತಾ ನಮ್ಮ ತವೇರ ವಾಪಸ್ ಬಂದಿದೆ. ಸೊ ಇಲ್ಲಿನ ವಿಶೇಷ ಏನಂದರೆ, ನಮ್ಮನ್ನು ರೋಡಲ್ಲೇ ಬಿಟ್ಟಿದ್ದಾರೆ. ಆದರೂ ಪರವಾಗಿಲ್ಲ, ರೋಡಲ್ಲೇ ಇದ್ರೂ ಸಿಕ್ಕಿದೆ. ನಿಮ್ಗೆ ಅಲ್ಲಿ ನೋಡ್ತಿರ್ಬೋದು, ಅದೇ ನಮ್ಮ ಜಗನ್ನಾಥ ದೇವಸ್ಥಾನ, ಪೂರಿ ದೇವಸ್ಥಾನ. ಸೊ ಇದೊಂಥರ ರೋಡು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನಮ್ಮ ಮನೋರು ಏನೋ ಹೇಳ್ತಾ ಇದ್ದಾರೆ, ಅದಕ್ಕಿಂತ ಮುಂಚೆ ಇನ್ನೊಂದ್ಸತಿ ದೇವಸ್ಥಾನ ನೋಡ್ಕೊಳ್ಳಿ. ಫ್ಲಾಗ್ ಊಟ ಬಾಲ್ ಹೊಡ್ಬಿಡ್ತಾರೆ ಅವರೇ. ಹಾಂ ಹೇಳಿ ಮನೋರೆ. ಈಗ ತೋರಿಸಲ್ಲ, ಯಾಕೆಂದ್ರೆ ದೂರದಿಂದ ನೋಡೋದು ಒಳ್ಳೇದಲ್ಲ. ನಾಳೆ ಬೆಳಗ್ಗೆ 5 ಗಂಟೆಗೆ ಹೋಗ್ತೀವಿ. ಅಲ್ಲ, ಸಿಟಿ ತೋರಿಸಿದ್ದು ಒಂಥರ ಚೆನ್ನಾಗಿದೆ ಅಂತ. ಸಿಟಿ ಚೆನ್ನಾಗಿದೆ, ಎಲ್ಲ ಕಡೆ ರೆಂಟಿಗೆ ಕೊಡೋ ರೂಮ್ಸ್ಗಳೇ ಕಾಣಿಸ್ತಿದೆ ನಮಗೆ. ಹಾಂ, ಫೋನ್ ಬಂತು, ಬ್ಯುಸಿ ಆದರೂ ಇಷ್ಟೇ ಜೀವನ ಅಂದ್ಕೊಳ್ಳಿ. ಪ್ರಯಾರಿಟಿ ಮ್ಯಾಟರ್ಸ್. ನಮ್ಮ ಹುಡುಗರೇನೋ ಚೌಕಾಸಿ ಬೇರೆ ಮಾಡ್ತಾ ಇದ್ದಾರೆ ಎಷ್ಟೋ ಏನೋ ಅಂತ. ಆಮೇಲೆ ಇನ್ನೂ ಕೆಲವೊಬ್ಬರು ಅಲ್ಲಿ ಹೋಗ್ತೀನಿ ಒಂದು ನಿಮಿಷ, ಇಲ್ಲಿ ಮೇಸ್ತ್ರಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಹುಡುಗರು ಬಂದ್ಬಿಟ್ಟಿದ್ದಾರೆ. ಏನ್ರಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ ಇಲ್ಲಿ ಬಂದು? ಕೂಲಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ಜಾಯ್ನ್ ಆಗೋಣ ಅಂತ ಇದ್ದೀವಿ. ಈಗ ರೂಮ್ ತಗೊಳಕ್ಕೆ ಕಾಸು ಇಲ್ಲ, ಏನು ಮಾಡೋಣ, ಒಂದಿನ ಕೆಲಸ ಮಾಡಿಬಿಟ್ಟು ನಮ್ಮ ಕಾಸಲ್ಲೇ ರೂಮ್ ತಗೊಳ್ಳೋಣ ಅಂತ. ಕಾಸಲ್ಲೇ ಕಳ್ದೇನೆ ಇನ್ನೇನು TCS ಅವ್ರು ಕೊಡೋ ಕಾಸು ಕಳೆದಿದ್ದು. ಸರಿ, ಸ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸತಿ ನೋಡಬೇಕು ಅನ್ನಿಸ್ತಿದೆ. ದೇವನ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ. ನೋಡ್ತಿದ್ದೀರಲ್ಲ, ಅದೇ ಪೂರಿ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತೆ ಸಿಗುವ ಸಂಜೆ ಫ್ಲಾಗ್ ಚೈನಿಂಗ್ ಸೆರೆಮನಿಗೆ. ಬಾಯ್. ಹಾಯ್ ಫ್ರೆಂಡ್ಸ್.
ಸೊ ಪೂರಿಗೆ ಬಂದಿದ್ದು ಆಯಿತು, ರೂಮ್ ಸಿಕ್ಕಿದ್ದು ಆಯಿತು, ಹುಡುಕಿ ತುಂಬ ಕಡೆ ಹುಡುಕಿ ಕೊನೆಗೊಂದು ಗೆಸ್ಟ್ ಹೌಸ್ ಸಿಕ್ಕಿದೆ. ಸೊ ನೋಡ, ಇದು ಗೆಸ್ಟ್ ಹೌಸ್ ಅಂತೆ, ಚೆನ್ನಾಗಿದೆ, ಓಕೆ, ನಾಟ್ ಅ ಪ್ರಾಬ್ಲಮ್. ಸೊ ಹುಡುಗರೆಲ್ಲ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಒಬ್ಬೊಬ್ಬರಿಗೆ ಸ್ನಾನ ಮುಗಿಸಿ ಇವತ್ತು ಫ್ಲ್ಯಾಗ್ ಚೇಂಜಿಂಗ್ ಈವೆಂಟ್ನ ನೋಡೋ ಪ್ಲ್ಯಾನ್ ಇದೆ. ನೋಡಬೇಕು ನಮ್ಮ ಹುಡುಗರು ಹೋಗಿಸ್ತಾರ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಸಿಗೋಣ ಮನೆ. ಬಾಯ್. ಹಾಯ್ ಫ್ರೆಂಡ್ಸ್, ಈಗ ತಾನೇ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಚೆನ್ನಾಗಿ ಚಂದ ರೆಡಿಯಾಗಿ ಬಾಯ್ಸ್ ಎಲ್ಲ ಸಿಟಿ ರೌಂಡ್ ಹೊಡಿಯೋಣಂತ ಹೋಗ್ತಾ ಇದ್ದೀವಿ. ನೋಡು ಪೂರಿ ಸಿಟಿ ಎಷ್ಟು ಚಂದ ಇದೆ ವಾಕ್ ಮಾಡೋದಕ್ಕೆ, ಎಷ್ಟು ಪವಿತ್ರವಾಗಿದೆ. ಇಬ್ಬರು ಕೈ ಬೇರೆ ಹಿಡ್ಕೊ ಹೋಯ್ತವ್ರೆ. ಅರುಣಾಚಲಂ ಇಂದನೂ ಈ ಥರ ಬರ್ತಿದೆ ಇದು. ಈ ಪದ್ಧತಿ ನಮ್ಮ ಹುಡುಗಂಗೆ ಬಂದಿದೆ, ಏನು ಮಾಡೋಕ್ಕಾಗಲ್ಲ, ನಾವೇ ಅಡ್ಜಸ್ಟ್ ಆಗ್ಬಿಡ್ಬೇಕು. ಸೊ ಏನಂತೀರಾ, ಎಷ್ಟು ಚಂದ ರೆಡಿ ಆಗಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ. ನಾವೀಗ ಮಾತಾಡ್ರಿ ಸ್ವಲ್ಪ ಅಡಿಗೆ ದೇವಸ್ಥಾನದ ಅಡಿಗೆ ಹೊರಟಿದ್ದೀವಿ. ಈಗ ನಮ್ಮ ಚಿತ್ರೀಕರಣ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜೈಶಂಕರ್ ಅವರಿಂದ ನಮ್ಮ ಕೈಗೆ ನಮಗೆ ಹಸ್ತಾಂತರ ಮಾಡಿದ್ದಾರೆ ಈಗ ಚಿತ್ರೀಕರಣ ಮಾಡೋಕ್ಕೆ. ನಾವೀಗ ಧ್ವಜ ಚೇಂಜ್ ಮಾಡ್ತಾರೆ, ಈಗ ಅದರೆಡೆಗೆ ಹೊರಟಿದ್ದೀವಿ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ಅಲ್ಲಿದೆ ದೇವಸ್ಥಾನ. ಝೂಮ್ ಮಾಡ್ತೀವಿ ಬಟ್ ಕ್ಲಾರಿಟಿ ಇಲ್ಲ, ಬಟ್ ಅಲ್ಲಿ ಫೋಕಸ್ ಮಾಡ್ತೀವಲ್ಲ, ಇಲ್ಲಿ ಧ್ವಜ ಚೇಂಜ್ ಮಾಡ್ತಾರೆ, ಡೈಲಿ ಚೇಂಜ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈಗ ನನ್ನಿಂದ ಜೈಶಂಕರ್ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋಕ್ಕೆ. ಏನು ಮಾತಾಡಿದೆ, ಇಲ್ಲಿ ನಮ್ಮ ಐಫೋನ್ ಓನರ್ ಇದ್ದಾರೆ, ಹೇಳ್ರಿ ಹೆಂಗ್ ನಡೀತಿದೆ, ಹೆಂಗಿದೆ ನಮ್ದೆಲ್ಲ ಐಫೋನ್ ಟ್ರಿಪ್ ಹೋಗಿ ಗಂಟ. ಇದೆ ಇವರು ಈ ಫೋನ್ನ ಓನರು. ಸ್ವಲ್ಪ ಮೌನ ಹತನ್ಮುಖಿ ಶಿಷ್ಯ ಇವನು. ಸ್ವಲ್ಪ ಬೀಜಲ್ಲಿ ಒರೆಸ್ಕೊಳ್ಳ ಹೇಳಿ ಇವಾಗ ಏನೇನು ಮಾಡಬೇಕು, ಏನೇನು ಅಂದ್ಕೊಂಡಿದ್ದೀವಿ ಹೇಳ್ರಿ. ಕಾಂಗ್ರೆಸ್ ಜೀವನವರು ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಪಾತ್ರೆಗಳೆಲ್ಲ ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ನಮ್ಮೊಂದಿಗೆ ಮತ್ತೆ ಸಿಗುವ ಶೀಘ್ರದಲ್ಲೇ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇಷ್ಟೊತ್ತವರೆಗೂ ನಾವೇನು ಮಾಡಿದ್ವಿ ಅಂದರೆ ಫ್ಲ್ಯಾಗ್ ಚೇಂಜಿಂಗ್ ನೋಡ್ತಿದ್ವಿ. ನಿಮ್ಗೆ ಇದು ಕಾಣಿಸ್ತಿದ್ಯಾ, ಆಲ್ರೆಡಿ ಫ್ಲ್ಯಾಗ್ನ ಚೇಂಜ್ ಮಾಡಿದ್ದಾರೆ ಇವಾಗ ತಾನೆ. ಆವಾಗ ಭಕ್ತಿಲಿ ಮುಳುಗೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡೋದೇ ಮರ್ತೋಯ್ತು, ಪರವಾಗಿಲ್ಲ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ಎಲ್ಲರೂ ಫೀಲ್ ಮಾಡಬೇಕು. ಒಳ್ಳೆ ಗೂಸ್ ಬಾಂಬ್ಸ್ ಬಂತು. ಈ ಗ್ಯಾಪಲ್ಲಿ ನಾವು ಭಜನೆ ಕೂಡ ಮಾಡಿದ್ವಿ. ಇದನ್ನು ನಾನು ತೊಗೊಂಡಿದ್ದು ಇವೆರಡು ಐಟಮ್. ಸೊ ಇವೆರಡು ಐಟಮ್ ನನ್ನ ನೆನಪಿಗೋಸ್ಕರ ತೊಗೊಂಡೆ. ನಮ್ಮ ಹುಡುಗರಲ್ಲಿ ಬಾರ್ಗೇನ್ ಮಾಡ್ತಾರೆ ಅಂಕಲ್ ಜೊತೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ. ಸೊ ಅದು ಬಿಟ್ಟರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ಎಲ್ಲ ನೋಡಬೇಕು ಅನ್ಸುತ್ತೆ. ಯಾಕಂದರೆ ಅಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಈಸ್ ವಾಟ್ ದ ಮೇನ್ ಫ್ಲ್ಯಾಗ್ ಚೇಂಜಸ್ ದಟ್ ಟೈಮ್. ಸೊ ನಿಮಗೆ ನೋಡ್ಬೋದು, ನೀವು ತುಂಬ ಲಕ್ಕಿ ಅನಿಸುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟೇ ಅಂದ್ಕೊಂಡಿದ್ವಿ. ಈಗ ಪೋಲ್ನ ಚೇಂಜ್ ಮಾಡ್ತಾರೆ ನೋಡಿ, ಎಂಜಾಯ್ ಮಾಡಿ. ಜೈ ಜಗನ್ನಾಥ್. ಇದೊಂಥರ ಸೌಂಡ್ ಮಾಡ್ತಾರೆ ಗಾಯ್ಸ್, ಅದು ಸಂಪ್ರದಾಯ ಅನ್ಸುತ್ತೆ. ಆದ್ರೂ ಇದು ಒಡಿಶಾ ಸಂಪ್ರದಾಯ. ಇದು ನಮ್ಮ ಹುಡುಗ ಒಂದು ಸ್ವಲ್ಪ ಹೊತ್ತು ಹೆದರ್ಕೊಂಡ, ಆಮೇಲೆ ಸರಿ ಹೋಯ್ತು. ನೀವು ನೋಡಬೇಕು ಅಂದರೆ ಪಟ್ಟನೆ ತೋರಿಸ್ತೀನಿ. ಇಲ್ಲಿ ನೋಡ್ತಿರಲ್ಲ, ಈ ಫ್ಲಾಗ್ ಈ ಕಡೆ ತಿರುಗ್ತಿದೆ, ನಮ್ಮದು ಮೇನ್ ಫ್ಲಾಗು. ಜೈ ಜಗನ್ನಾಥ್, ಜೈ ಜಗನ್ನಾಥ್. ಡೈರೆಕ್ಷನೇ ಚೇಂಜ್ ಅಂತ ಮಿಸ್ಟ್ರಿ ಅಲ್ವಾ.
ಇಳಿತಾ ಇದ್ದಾರೆ ಜೈ ಜಗನ್ನಾಥ್. ಮತ್ತೆ ಸಿಗುವ ಬೀಚ್ಗೆ ಹೋದ್ರೆ ಆದಷ್ಟು ಬೇಗ ಸಮುದ್ರ ಆಗುತ್ತೆ ನಮ್ಮ ಹುಡುಗರಿಗೆ ಆಳ ನಿದ್ದೆ ಬಂದಿರೋ ತರ ಇದೆ, ಹಾಕಿಸ್ತಾ ಇದ್ದಾರೆ, ಶಾಪಿಂಗ್ ಎಲ್ಲ ಮಾಡಿದ್ದಾರೆ. ಸಮುದ್ರ ಹತ್ರ ಹೋಗಿ ನಾವು ಸಿಗೋಣ, ಅಲ್ಲಿ ಹೋಗಿ ಸಿಗೋಣ. ಶಾಪಿಂಗ್ಸ್ ನಾನು ಕಂಸಾಳೆ ತರ ಇರೋ ಇದು ತಗೊಂಡೆ ಭಜನೆ ಮಾಡೋದಕ್ಕೆ. ಇದು ಮುಂದೆ ಅವ್ರು ಹಿಡ್ಕೊಂಡಿದ್ದಾರೆ ಓನರ್. ನಡೀರಪ್ಪ. ಸರಿ, ಮೀಟ್ ಯು ಸಮುದ್ರ ಆರತಿ ಇಫ್ ಪಾಸಿಬಲ್. ಥ್ಯಾಂಕ್ ಯು. ಹಾಯ್ ಗೈಸ್, ಇವಾಗ ನಾವು ಬಂದಿರೋದು ರಸಗುಲ್ಲ ತಿನ್ನಕ್ ಹೋಗೋಣ. ಹಂಗೆ ವಾಕ್ ಹೋಗ್ತಾ ಇದ್ವಿ ಸಮುದ್ರದ ಹತ್ರ ಹೋಗೋಣ ಅಂತ. ತುಂಬಾ ತಿಂಡಿ ತಿನಿಸು ಮತ್ತೆ ತುಂಬಾ ರಶ್ ಆಗಿರೋ ವಿನಯ್, ತುಂಬಾ ರಶ್ ಆಗಿರೋ ಏರಿಯಾ ನೋಡ್ತೀರಾ, ಏನ್ ಸ್ಟ್ರೀಟು. ತುಂಬಾ ತಿಂಡಿ ತಿನಿಸುಗಳು ಸಕ್ಕತ್ತಾಗಿ ಸಿಗುತ್ತೆ. ನನಗಂತೂ ಎಲ್ಲ ತಿನ್ಬೇಕು ಅನಿಸ್ತಿದೆ. ಅಲ್ಲಿ ಗೊಂಬೆಗಳಿದೆ, ತುಂಬಾ ಬಿಸಿಯೆಸ್ಟ್ ಏರಿಯಾ ಅನ್ಸುತ್ತಿದ್ದು. ಆದ್ರೆ ಒಂಥರ ಚೆನ್ನಾಗಿದೆ ಇದೆಲ್ಲ ವಾಕ್ ಮಾಡೋದಕ್ಕೆ. ಏನ್ ಹೇಳ್ತೀರಾ ವಿನಯ್? ಅದಕ್ಕೆ ನಿಂಗೆ ಯಾರೋ ಹುಡುಗಿ ಸಿಕ್ಕಿಲ್ಲ ಇನ್ನು. ಕರೆಂಟ್ಲಿ ಪರ್ಲವರು ರಸಗುಲ್ಲ ತಗೊಂಡಿದ್ದಾರೆ ನಮಗೋಸ್ಕರ. ಇದು ಕೃಷ್ಣನಿಗೆ, ಜಗನ್ನಾಥನಿಗೆ ಪ್ರಿಯವಾದ ತಿಂಡಿ, ನಾವು ತಿಂತಾ ಇದೀವಿ. ಥ್ಯಾಂಕ್ ಯು. ರಸಗುಲ್ಲ ರಸಗುಲ್ಲ ತಿಂಡಿ. ಯಾಕೆ ಜಗನ್ನಾಥ್ ಅವರು ಇದನ್ನ ಇಷ್ಟಪಡ್ತಾರೆ ಅಂತ ಇವಾಗ ಗೊತ್ತಾಯ್ತು. ಅರ್ಧ ಕೊಡ್ಲೆ. ಇನ್ನಂತೂ ಜಡಿತಾ ಬಿದ್ದವನೆ. ನಾನು ಒಂದು ತಗೋತೀನಿ. ನಾನು ತಿನ್ನಿಸ್ತೀನಿ ಸ್ವಲ್ಪ. ಅಲ್ಟಿ ಎಷ್ಟಂತ ಪ್ರೈಸು? 50 ರೂಪಾಯಿ ಬಂದು ಆರಾಮಾಗಿ ಕೊಡ್ಬೋದು ಗುರು. 15 ತಗೊಳ್ಬೋದು. ಅದಕ್ಕೆ ನಾನು ಏನು ಕೇಳಿದೆ. ಬಂದಾಗ ದೇವರನ್ನ ಟ್ರೈ ಮಾಡಿ, ಸಕ್ಕದಾಗಿದೆ. ತಿಂದಿ ಹಿಂಗೆ ಅನ್ಕೊಂಡಿದೀನಿ ರೋಡಲ್ಲಿ. ನೋಡ್ಬೋದು ತುಂಬಾ ರಶ್ ಆಗಿದೆ. ಹೇಳ್ಬಿತ್ತು ನಮ್ಮ ಹುಡ್ಗಂಗೆ. ಚೆನ್ನಾಗಿದೆ. ನಾವಂತೂ ಸಿಕ್ಕಾಕೊಂಡಿವಿ ಬ್ರೋ. ಅಯ್ಯಪ್ಪ ನಡೀರೋ. ನಮಗೊಂಚೂರು ಆರ ನಿಂತ್ಬಿಟ್ಟಿದ್ರೆ ನಾವು ಹೊಡಿತಿದ್ವಿ. ವೀಲಾಗ್ ಮಾಡೋದು ಸಾಕು. ಒಳ್ಳೊಳ್ಳೆ ತಿಂಡಿ ಮಾರೆ ಸಕ್ಕದಾಗಿ ಟ್ರೈ ಮಾಡ್ಬೋದು ಇಲ್ಲಿ. ತಿಂಡಿಗಳಂತೂ ಮಸ್ತ್ ಇದೆ ಅಲ್ವಾ ಮಚ್ಚ? ತಿಂಡಿ ಸಕ್ಕತ್ತಾಗಿದೆ. ತಿಂಡಿ ಎಲ್ಲ ತಿನ್ಬೇಕಿಲ್ಲಿ. ಎಲ್ಲ ತಿನ್ಕೊಂಡು ಒಂದ್ಸತಿ ಟೇಸ್ಟ್ ಮಾಡಿ. ಮತ್ತೆ ಇವ್ರ ಆರ್ಟ್ ಇದೆಯಲ್ಲ, ಕಲೆ, ತುಂಬಾ ಬೆಲೆ ಕೊಡಬೇಕು. ಸಕ್ಕದಾಗಿ ಶಿಸ್ತು, ಇದರಿಂದ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ನೀವು ಅಲ್ಲಿ ನೋಡ್ಬೋದು ಸ್ವೀಟ್ಸ್ ಅಂಗಡಿ. ಟ್ರಾಫಿಕ್ ಆಗ್ಬಿಟ್ಟಿದೆ. ಅಲ್ಲಿ ನೋಡ್ಬೋದು ತುಂಬಾ ಸಕ್ಕ ಸ್ವೀಟು ಜಗಳಗಳು. ಅದನ್ನ ಇಗ್ನೋರ್ ಮಾಡಿ. ಬಂದಿದ್ದಾನೆ ಅಂತ ಹೇಳೋದು. ಮಾತಾಡೋ ಪರವಾಗಿಲ್ಲ. ನಡೀರಿ. ಹಾ, ನಮ್ಮ ಹುಡುಕ್ತಾಡ್ಬೇಕು. ಒಂದೇ ಒಂದು ಬೇಜಾರಿನ ವಿಷಯ ಏನಂದ್ರೆ ಕೃಷ್ಣನೂರಿಗೆ ಬಂದಿದ್ದೀವಿ, ಒಳ್ಳೆ ರಾಧೆಗಳೇ ಇಲ್ಲ. ನಿನಗೆ ಬ್ಯಾಕ ರಾಧೆ ನಮ್ಮಂತವ್ರಿಗೆ ಒಳ್ಳೆ ರಾಧೆನೇ ಇಲ್ಲ. ಈ ಸ್ಟ್ರೀಟ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು ಈವ್ನಿಂಗ್ ಒಂದು ವಾಕ್, ಮಸ್ತ್ ವಾಕ್. ನಮ್ಮ ಮೊಬೈಲ್ ಓನರ್ ಅಂತೂ ಈ ಗಾಡಿ ಕೆಟ್ಟೋಗಿದೆ ಅನ್ಸುತ್ತೆ. ಅಲ್ಲ ಕೆಟ್ಟೋಗಿದೆ ಅಲ್ಲ, ಎಲೆಕ್ಟ್ರಿಕ್ ಗಾಡಿ, ಇದು ಸೌಂಡೇ ಬರಲ್ಲ ಪಾಪ. ಈಗ ಸ್ವಲ್ಪ ಫ್ರೀ ಆಯ್ತು. ನಮ್ಮ ಮೊಬೈಲ್ ಓನರ್ ಖುಷಿಯಾಗಿ ನಡೀತಾ ಇದ್ದಾರೆ. ನೆಕ್ಸ್ಟ್ ಏನು ತಿಂದಿದ್ದೀನಿ? ಮೊಬೈಲ್ ಓನರ್ ನೆಕ್ಸ್ಟ್ ಏನು ಕೊಡಿಸ್ತಿರೋ ಅದು. ಇಲ್ಲೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಮಾತ್ರ. ಆಸಾಮಿ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇದೆ. ಪಾಂಡಾ ಹ್ಯಾಂಡಿಕ್ರಾಫ್ಟ್ಸ್ ತುಂಬ ಕಲೆಗೆ ಸಕ್ಕದಾಗಿದೆ ಮಾತ್ರ. ನೋಡಿ ಐಡಲ್ಸ್ಗಳಂತೂ ಚಿಂದಿ. ನೋಡ್ರಿ ಮನೆಗಳು ಹೆಂಗಿದೆ. ಆಗ್ಲೇ ಸ್ಟಾರ್ಟ್ ಮಾಡಿದ್ರು ಟ್ರೋಲ್ ಮಾಡೋದಕ್ಕೆ. ಟಾಂಗಾ ಗಾಡಿ ಇದೊಂದು ಸ್ಪೆಷಲ್ ಇಲ್ಲಿ. ಪಾಪ ಮನುಷ್ಯರೇ ಇರುತ್ತೆ ಬ್ರೋ. ಅದೇ ಇಲ್ಲಿ ಕುದುರೆ ಪದ್ಲು ನಮ್ಮ ಹುಡುಗರೇ ಇಟ್ಟಿದ್ದಾರೆ. 1 ನಿಮಿಷ ಮತ್ತೆ ಬಂದೆ. ನಮ್ಮ ಹುಡುಗ ಏನೋ ಫೋಟೋ ತೆಗಿಬೇಕು ಅಂದ್ಬಿಟ್ಟು ತೆಗೆದ್ಬಿಟ್ಟು, ಅಯ್ಯೋ ಇರಿ ಅಣ್ಣ ಅಜಯ್ ಹೆವಿ ನಗು ಬರುತ್ತೆ. ಪಾಪ ಬೇರೆ ನೋಡ್ತಿದೆ. ಹಾಯ್ ಇಲ್ಲಿ
ನಾನೆಲ್ಲ ಇವನು ಮತ್ತೆ ಅಲ್ಲಿ ಹೋದ ನಡಿ ಅದೇ ನಾನೇ ತಿಂಡಿ ಪತ ಅನ್ಕೊಂಡ್ರೆ ಇಲ್ಲಿ ನಮ್ಮ ಹುಡುಗ ಆಲ್ರೆಡಿ ಹೋಗ್ಬಿಟ್ಟು ಏನೋ ವಿಚಾರಿಸ್ತಾವನೆ. ಒಂದು ಕೊಡ್ಸಕ್ಕೂ ರೆಡಿ ಆಗಿದ್ದಾರೆ ಸಾವುಕಾರ ಪರ್ಲು. ಕೊಡ್ತಾರೆ ಮತ್ತೆ ಬೆಂಗಳೂರು ಹೋಗಿ ಕೇಳಿದ್ರೆ ಇದನ್ನ ಮಿನಿಮಮ್ 100 ರೂಪಾಯಿ ಹೇಳ್ತಾರೆ. ಮಾರೋದೇ ಇಲ್ಲ ಇಲ್ಲಿ. ಇಲ್ಲಿನ ಟೇಸ್ಟ್ ಯೂನಿಕ್ ಟೇಸ್ಟ್. ಏನಂತಾರೆ ಮಚ್ಚ ಅದು? ರಾಬಿ 100 ಗ್ರಾಮ್ಸ್ 30 ರೂಪಾಯಿ. ಕೆನೆಯಿಂದ ಮಾಡಿರ್ತಾರೆ 30 ರೂಪಾಯಿ. ಸೊ ಇದು ಒಂದು ಸ್ಪೆಷಲ್ಲು. ತಿಂದು ಹೇಳು. ಸಿಹಿ ಕೈ ಚಂದ್ರು ಥರ ಹೇಳ್ಬೇಕು. ಆ ಸಿಹಿ ಕೈ ಚಂದ್ರು ಹೇಳ್ದು. ಹಬ್ಬ ಈಗ ನಮ್ಮ ಮೊಬೈಲ್ ಓನರ್ ತಿಂತಾರೆ ಏನ್ರಿ? ಮಾತೇ ಇಲ್ಲ. ಅವು ಒಂದ್ಸತಿ ಟ್ರೈ ಮಾಡೋಣ. ನಾವು ವಿಡಿಯೋ ಮಾಡೋರೇ ಇಲ್ಲ. ನೈಸ್. ಅದ್ಭುತ ಅಂತ ಹೇಳಲ್ಲ, ನೈಸ್. ಇನ್ನೊಂದ್ಸರಿ ಹೇಳಿ. ತುಂಬ ಚೆನ್ನಾಗಿದೆ. ಈ ಥರ ಕುರುಕ್ ತಿಂಡಿ ತಿನ್ನೋಕೆ ಇಷ್ಟ ನಮಗೆ. ನಾವು ಮೊದಲೇ ತಿಂಡಿ ಪೋತ್ರು, ಅದರಲ್ಲೂ ಸ್ವೀಟ್ ಪ್ರಿಯರು. ಈ ಥರ ಕೊಡ್ತಿದ್ರೆ ಇನ್ನೂ ಒಂದಿದೆ ನಮ್ಮ ಹುಡುಗ. ಏನು ಮಗ ಇದು? ಇದು ರಸಮಲೈ. ರಸಮಲೈ ಅಂತೆ. ಇಬ್ರು ಶೇರಲ್ಲಿ ಹೊಡಿತಾ ಇದ್ದಾರೆ. ಯಾವುದು ರಾಧೆ ಸಿಕ್ಕಿಲ್ಲ ಅಂದ್ಕೊಂಡು ಎಲ್ಲ ತಿಂಡಿ ನನಗೆ ಕೊಡಿಸ್ತಿದ್ದಾರೆ. ಅದೇ ಖುಷಿ ಆಗ್ತಿರೋದು. ಹಾಂ, ಜುಂಬೋಲ ಕಡೆ ಬುಂಬ ಮಾಡಿದ್ರೆ ಅಂತ ಗೊತ್ತಾದ್ರೆ ನಮ್ಮ ಅರ್ಧ ಜನ ಯುವಕರು ಆಲ್ರೆಡಿ ಸಮುದ್ರ ಹುಡ್ಕೊಂಡು ಓಡ್ಬಿಟ್ಟಿದ್ದಾರೆ. ಈ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಕಡಿಮೆ ರೇಟಲ್ಲಿ ಸಖತ್ತಾಗಿ ತಿನ್ಬೋದಿಲ್ಲ ಅಂತ ಬಂದ್ರೆ ಬರೀ 20 ರೂಪಾಯಿ 30 ರೂಪಾಯಿ ತಗೊಂಡಿದ್ದೀವಿ. 1 ಬೈ ಎಲ್ಲ ಎಲ್ಲ ತಿನ್ನಕ್ಕಾಗಲ್ಲ. ಎಲ್ಲ ಒಂದೊಂದು ತಿನ್ನಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸ್ವೀಟ್ ಶುಗರ್ ಬಂದ್ಬಿಡುತ್ತೆ. ಸ್ವೀಟ್ ಥರ ಖುಷಿಯಾಗಿರಿ. ಸ್ವೀಟ್ ಥರ ಸ್ವೀಟ್ ಆಗಿರಿ. ಓವರ್ ಸ್ವೀಟ್ ಆಗಿ ಫೋನ್ ಮಾಡ್ತಾವ್ರಲ್ಲಿ. ಯಾರದು? ಸಂದೆ ಮೂಲೆಯಿಂದ ನೋಡಿದೆ. ನಮ್ಮ ಅರ್ಧ ಹುಡುಗರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾರೆ. ಸ್ಕ್ಯಾನರ್ ಇದ್ದಾರೆ. ಜಾಸ್ತಿ ಬರ್ತಿದ್ದೀವಿ. ಎಲ್ಲಿದ್ದೀರಾ? ತಿಂಡಿ ಐಟಮ್ ಇದ್ರಲ್ಲಿ ಏನು? ನಮ್ಮ ಹುಡುಗ ಸ್ವಚ್ಛ ಭಾರತ್ ಎಲ್ಲ ಮಾಡ್ತಾನೆ. ಎಸ್ಯೋ ಅವ್ರ ಅಂಗಡಿ ಡಸ್ಟ್ಬಿನಲ್ಲೇ ಹಾಕ್ಬೇಕು ಅಂತ ಇವರು. ಆಮೇಲೆ ಪಕ್ಕದ ನಾನು ಓಡಿಸ್ಕೊಂಬಂದು ಹೊಡಿಯಂಗಿಲ್ಲ. ಸೊ ನಿಮ್ಗೆ ಇದರಲ್ಲಿ ಐಟಮ್ ಇಷ್ಟ? ಕಮೆಂಟ್ ಮಾಡಿ. ಏನು ಮಾತಾಡ್ಸೋದೇ ಇಲ್ಲ ಯಾರು. ಲೈಕ್ ಮಾಡಿ. ಹುಡುಗ ಇನ್ನೂ ಸ್ಪೈಸಿ ಗೀಸಿ ಎಲ್ಲ ಕೇಳ್ತಾರೆ. ಮುಂದಕ್ಕೆ ಹೋಗೋನ್ ಬರಲ್ಲ. ಆಯ್ತಂತ ಸ್ಪೈಸಿ. ಅಚ್ಚಾ ಬೈ, ಥ್ಯಾಂಕ್ ಯು. ಆಂಟಿ ನಿದ್ದೆ ಮಾಡ್ತಾರೆ ಪಾಪ ಬೆಳಗ್ಗೆಯಿಂದ ಇದು ಮಾಡಿಬಿಟ್ಟು. ಕೀ ಅನ್ನೋದು ಬಿಟ್ರೆ ಇನ್ನೇನು ಕೇಳ್ಸಲ್ಲ ಇಲ್ಲಿ. ನೋಡಿ ಎಷ್ಟು ಹಾರ್ಟ್ ಇದೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆರ್ಟ್ಸ್, ಮೆಡಿಸಿನ್ಸ್ ತುಂಬ ಚೆನ್ನಾಗಿದೆ. ಚಿಕ್ಕ ಸಿಟಿ ಆದರೂ ಅದ್ಭುತ. ಈ ಉಡ್ಲು ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಏನಂತೀರಾ ಬೈ? ಏನು ಮಾಡೋಕ್ಕಾಗಲ್ಲ ಬೈ. ನೋಡಿದೆ ತುಂಬ ಚೆನ್ನಾಗಿದೆ ನೋಡಿ. ಖಾಲಿ ಐತೆ, ತುಂಬ ಅತಿ ಚೆನ್ನಾಗಿದೆ. ಖಾಲಿ ಇದೆ. ಜೊತೆಗೆ ಇವರು ನಾನು ಏನಕ್ಕೆ ಇವ್ರ ಕಲೆಯಲ್ಲಿ 100% ಕೊಡ್ತೀನಿ ಅಂದರೆ ನೋಡಿ, ಈ ಆರ್ಟ್ ಅಂದರೆ ಈ ವಾಲ್ ಏನಿದೆ ಖಾಲಿ ಬಿಟ್ಟಿಲ್ಲ. ನಮ್ಮ ಬೆಂಗಳೂರು ಅವ್ರ ಥರ ಪೋಸ್ಟರ್ ಅನ್ಸೋಕ್ಕೆ ಇದು ಮಾಡೋಕ್ಕೆ ಖಾಲಿ ಏನು ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಪೇಂಟು ಕ್ರಿಯೇಟು ಚೆನ್ನಾಗಿ ಮಾಡ್ತಾರೆ. ಖುಷಿ ಎಲ್ಲೋದ್ರೂ. ಆ ಹುಡುಗ ಅಲ್ಲಿ ಹೋಗಿ ಏನೋ ತಗೊತಾ ಇದ್ದಾನೆ. ಬರುತ್ತೆ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ಹಾಡು. ನಮ್ಮ ಓನರ್ ಯಾಕೋ ಸಾಕು ಅಂತ ಇದ್ದಾರೆ ಇಲ್ಲಿ. ಎಲ್ಲ ತುಂಬ ನಮ್ಮನ್ನೇ ನೋಡ್ತಾ ಇದ್ದಾರೆ, ಸ್ವಲ್ಪ ಗೊತ್ತಿಲ್ಲದೆ ಇರೋರು. ಸೊ ಸಮುದ್ರದಲ್ಲಿ ಸಿಗುವ ಬಾಯ್. ಸೊ ಗೈಸ್, ನಾವು ಕಾಣ್ತಾ ಇಲ್ಲ ಆದರೂ ಈಗ ನಾವು ನೋಡ್ತಾ ಇದ್ದೀವಿ ಸಮುದ್ರ ಆರತಿ ಮಾಡೋದು. ತುಂಬ ಚೆನ್ನಾಗಿದೆ. ಇದನ್ನು ಹಿಂದೆ ಕಾಣ್ತಿರೋದು ಸಮುದ್ರ. ದೇವರಿಗೆ ಎರಡು ಕೈ ಮುಗಿದು ಆಶೀರ್ವಾದ ತಗೋತಾ ಇದ್ದೀವಿ. ಕಾಣ್ತಾ ಇಲ್ಲ, ಓನರು ಕಾಣ್ತಾ ಇಲ್ಲ.
ರಿಟರ್ನ್ ಆಗ್ತಿದ್ದಾರೆ. ಹಾಯ್ guys, ಸಮುದ್ರ ಆರತಿ ಎಲ್ಲ ಚೆನ್ನಾಗಾಯ್ತು. ಈಗ ನಮ್ಮ ಹುಡುಗ ಏನೋ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಇವರೇ ಮೇನ್ ದನಿಗಳು. ಮಿಕ್ದವರೆಲ್ಲ ಇಲ್ಲಿ ಎಲ್ಲ ಹೇಳ್ಬಿಟ್ಟು ಮುಖ ನೋಡ್ತಾವ್ರೆ, ಯಾರು ಬಿಲ್ ಪೇ ಮಾಡ್ತಾರೋ ಗೊತ್ತಿಲ್ಲ. ಓನರ್ ಬೇರೆ ಈ ಅಂತ ಎಲ್ಲ ಹೇಳ್ಬಿಟ್ರು. ಯಾರು ಬಿಲ್ ಪೇಯರ್ ಯಾರು? ಹಾಯ್ ಸೈಡ್ ಬನ್ನಿ ಬ್ರೋ. ಅಲ್ಲೊಬ್ರು ಲವರ್ ಬಾಯ್. ಇಲ್ಲಿ ನಮ್ಮ ಫಲದ ರೆಡಿ ಆಗ್ತಿದೆ. ಐದು ಫಲದ ರೆಡಿ, ಚೆನ್ನಾಗಿ ಫಲದ ಹೊಡೆದು ಒಂದು ರೌಂಡ್ ಮತ್ತೆ ವಾಕಿಂಗ್ ಹೋಗುವ. ನಮ್ಮ ಹುಡುಗರ್ಗೆ ಗೊತ್ತಿಲ್ಲ ನಾವೆಲ್ಲ ತಿನ್ಕೊಂಡು ವ್ಲಾಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಮತ್ತೆ ವ್ಲಾಗ್ ಮಾಡೋಣ, ಮತ್ತೆ ತಿನ್ನೋಣ, ಚೆನ್ನಾಗಿ ಸಿಗ್ತೀನಿ ಆಮೇಲೆ. ಸೊ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ಪೂರಿ ಸಿಟಿನ ನೋಡಿಕೊಂಡು ಮತ್ತೆ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ನೋಡ್ಬೋದು, ಇದು ನಮ್ಮ ರಥಯಾತ್ರೆಗೆ ಸಿದ್ಧವಾಗ್ತಿರೋ ರಥಗಳು. ಇಲ್ಲಿ ನಡೀತಿರೋದು ಐರಾವತಗಳು. ಇಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ತಾನೇ ಮುಗಿಸ್ಕೊಂಡು ಸಮುದ್ರ ಆರತಿನ ಎಲ್ಲ ತಿನ್ಕೊಂಡು ಈಗ ನಮ್ಮ ಗೆಸ್ಟ್ ರೂಮ್ ಕಡೆ ಹೊರಟಿದ್ದೀವಿ. ಎಲ್ಲಿ ಊಟ ಸಿಗುತ್ತೋ ಊಟ ಮಾಡಿಕೊಂಡು ಆಮೇಲೆ ಒಂದು ರೌಂಡು ಫ್ರೆಶ್ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆದರೆ ಹೋಗ್ತೀವಿ, ಇಲ್ಲಾಂದರೆ ಬೆಳಗ್ಗೆ 4 ಗಂಟೆಗೆ ಮಹಾಮಂಗಳಾರತಿ ದರ್ಶನಕ್ಕೆ ಹೋಗ್ತೀವಿ. ಯಾವ ಹೋಟ್ಲು ಚೆನ್ನಾಗಿರ್ತದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಗೆಲ್ಲೂ ಊಟ ಸೆಟ್ ಆಗ್ತಿಲ್ಲ. ಪೂರಿ ಸೀಟು ಬ್ಯುಸಿ ಆಗಿದೆ ಅಂದರೆ ನೋಡಿ, ಸೇಮ್ ನಮಗೆ ಮಂತ್ರಾಲಯದಲ್ಲೂ ಹಿಂಗೆ ಇರುತ್ತೆ ಅನ್ಸುತ್ತೆ. ಆಗಿದೆ, ಹಂಗೆ ಹೇಳ್ಬೋದಿತ್ತು ಬ್ರೋ. ಅಯ್ಯೋ ಹಲೋ, ಶುಭೋದಯ ಗೆಳೆಯರಿ. ಸೊ ಎಲ್ಲ ರೆಡಿಯಾಗಿದ್ದಾರೆ ಹುಡುಗರು. ಇವಾಗ ಪೂರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 2ನೇ ಸತಿ ನಾವು, ಇವರು ಮೊದಲನೇ ಸತಿ. ಎಲ್ಲ ಹುಡುಗರು ರೆಡಿಯಾಗಿದ್ದಾರೆ. ಇಲ್ಲೊಬ್ರು ಬಂದರು. ಇದು ನಮ್ಗೆ ಗೆಸ್ಟ್ ಹೌಸು. ನೋಡಿ ನೋಡ್ಲಿಕ್ಕೆ ಮುಸ್ಲಿಮ್ಸ್ ಥರ ಕಾಣಿಸ್ತೀನಿ. ಇಲ್ಲ ನನ್ನ ಕಟ್ಟ ನಿಂಬುದು. ಇವರು ಆದರೆ ಪಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಕುಯ್ಯೆಲ್ಲ ಆಡ್ತಾ ಇದ್ದಾರೆ. ಇದು ನಮ್ಮ ಗೆಸ್ಟ್ ಹೌಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲ ರೆಡಿ. ಆ್ಯಕ್ಚುಲಿ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಬಂದು ವಿಚಾರಿಸ್ತೀನಿ ನಿಮ್ಮನ್ನ. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಗನ್ನಾಥನ ದರ್ಶನ ಮುಗಿಸ್ಕೊಂಡು ನಾವು ಆರಾಮಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮ್ಮ ಹುಡುಗರು ಏನೋ ಫೋಟೋ ಶೂಟ್ ಮಾಡಬೇಕು ದೇವಸ್ಥಾನದ ಮುಂದೆ ಅಂತ ಹೋಗಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಎಲ್ಲ ಆಡ್ತಾ ಇದ್ದಾರೆ. ಇಲ್ಲಿ ಓನರ್ ಉಳಿದಿರೋದೆಷ್ಟು, ಇನ್ನಿಬ್ಬರು ರೂಮಲ್ಲಿ ಮಲ್ಕೊಬಿಟ್ಟಿದ್ದಾರೆ ಆಗಲೇ. ಹೆಂಗಿತ್ತು ದರ್ಶನ? ಏನು ಸಮಾಚಾರ? ದರ್ಶನ ಅಂತೂ ಸೂಪರ್ ಆಗಿತ್ತು. ಕ್ಯೂವಲ್ಲೇ ಮಲಗಿಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಕ್ಯೂವಲ್ಲೇ ಮಲಗಿಬಿಟ್ಟಿದ್ದ. ಅಲ್ಲಿ ಆಂಟಿಗಳು ಎಲ್ಲ ಎತ್ತು ಬಿಸಾಕಿದ್ರು. ಬಿಸಾಕ್ತಿದ್ರು. ಪಂಚನೆ ಹೇಳ್ತಿದ್ರು. ಇವರು ಕಂಪ್ಲೀಟ್ ಮಾಡಿಬಿಡು. ಪಂಚನೆ ಹೇಳ್ತಿದ್ರು. ನಾನು ಏನು ಕಟ್ಟಿ ತುಂಬ ಹಿಂಸೆ ಕೊಟ್ಟರು. ತುಂಬ ಬಟ್ಟೆಗಳ ಮೇಲೆ ನಿಗಾನೆ ಇಲ್ದೇನೆ ಎಳಿತಿದ್ರು. ನಮ್ಮ ಬಟ್ಟೆನ ಹಗ್ಗ ಅಂದ್ಕೊಂಡು ಕೂತ್ಕೊಂಡಿದ್ರು. ಹಗ್ಗ ಅಂದ್ಕೊಂಡು ಸಪೋರ್ಟ್ಗೆ ಎಳೆದ್ಬಿಟ್ರು. ಅದು ನೋಡಿದ್ರೆ ಕೆಳಗೆ ಬಂದ್ಬಿಡ್ತು. ಇಷ್ಟು ಹೇಳಕ್ಕಿಷ್ಟ. ಆನಂದ್ ಬಜಾರ್ ಹೇಗಿತ್ತು? ತಿಂಡಿ ತಿನಿಸುಗಳು ಇಲ್ಲಿ ಫೇಮಸ್ಸೇ ಅದು. ಆದರೆ ನನ್ಗೆ ಏನು ಅನಿಸ್ತು ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅನಿಸ್ತು. ಪ್ರೈಸ್ ಒಂದು ಎಕ್ಸ್ಕ್ಲೂಡ್ ಮಾಡಿ ತಿಂಡಿ ಹೆಂಗಿತ್ತು? ತಿಂಡಿ ಚೆನ್ನಾಗಿತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿನಯವರು ನೀವು ಹೇಳ್ರಿ. ನಿಮ್ದು ಹೇಳ್ರಿ. ನಮ್ಮ ಬ್ಲಾಗರು ಕಚ್ಚೆ ಪಂಚೆ ಯಾವುದೋ ಆಂಟಿ ಕಚ್ಚೆ ಪಂಚನೆ ಹಗ್ಗ ಸಪೋರ್ಟ್ ಆಗಿ ತಗೊಂಡು ಆಮೇಲೆ ಹೇಳಿದ್ರು ಧೋತಿ ಅಂತ ಬಡ್ಕೊಂಡೆ. ಬಡ್ಕೊಂಡು ಅದೇ ಒಂದು ಸ್ಮೈಲ್ ಕೊಡ್ತಾ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಎಲ್ಲ ಬ್ರೆಸ್ಟ್ಲರ್ಸ್ ಇಲ್ಲಿ ತಳ್ತಾರೆ. ನಿಮ್ಮ ಅಭಿಪ್ರಾಯ ಬೈ? ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ನೋಡಿದ್ರೆ ತುಂಬಾ ರಶ್ ಇರುತ್ತೆ ಅಂತ. ಬಟ್ ನನಗೇನು ಅಷ್ಟು ಅನಿಸಲಿಲ್ಲ, ನಾರ್ಮಲ್ ಆಗಿ ಇತ್ತು. ಒಂದು ಆಂಟಿ ಬಂದ್ಬಿಟ್ಟು ತುಂಬಾ ತಳ್ಳಿ ಜೈನ ಹೊಡೆದು ಮಾತಾಡಿಸಿ ಕಳಿಸಿದ್ರು ಅಷ್ಟೇ. ಟ್ರೈನ್ ಎಲ್ಲ ಚೆನ್ನಾಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಕೇಳಿದ್ರಲ್ಲ, ನಮ್ಮ ಫ್ರೆಂಡ್ಸ್ಗೆಲ್ಲ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ನೆನ್ನೆ ನೈಟ್ ಒಂದ್ಸತಿ ದರ್ಶನ ಮಾಡಿದ್ವಿ. 15 ನಿಮಿಷಕ್ಕೆ ದರ್ಶನ ಆಯಿತು. ಆಗಲೂ ಸಹ ಎತ್ತಿ ಬಿಸಾಕಿದ್ರು ನಮ್ಮನ್ನ. ಕರ್ನಾಟಕದವ್ರು ಸ್ವಲ್ಪ ಸಪ್ಪೆ ಇಲ್ಲಿ ತಿಂದು ದೈತ್ಯರನ್ನ ಹೆಂಗೆ ಎತ್ತಿ ಬಿಸಾಕ್ತಾರೆ ಒಂದು ಕೈಯಲ್ಲಿ ಲೇಡೀಸು. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಥರ ಇರ್ತಾರೆ. ಗಾಯ್ಸ್ ವಿಲ್ ಮೀಟ್ ಇನ್ ಕೋನಾರ್ಕ್ ಟೆಂಪಲ್. ಕೊನಾರ್ಕ್ ಹೋಗೋ ಪ್ಲ್ಯಾನ್ ಇದೆ, ಬಟ್ ನಮ್ಮ ಹುಡುಗರೆಲ್ಲ ಫೋಟೋ ಶೂಟ್ ಅನ್ಕೊಂಡು ಅಲ್ಲೋಗಿದ್ದಾರೆ ದೇವಸ್ಥಾನದ ಹತ್ರ. ನಾವು ಕಾಯ್ಕೊಂಡು 1 ಗಂಟೆ ಆಯಿತು. ಇಲ್ಲಿ ಬೇಜಾರಾಗಿ ಉಯ್ಯಾಲಾಡ್ತಾವನೆ. ಇದೊಂದೇ ಇರೋದು. ನೋಡಬೇಕು. ಸರಿ, ಆಮೇಲೆ ಸಿಗುವ ಆದರೆ